ನನಗೆ ಭಗವದ್ಗೀತೆ ಒಂದು ಹಾಡು ಥರ. ಕರೆಕ್ಟಾಗಿ ಗೀತಾ ಅಂತ ಬಂದಿದೆ. ಗೀತೆ ಅಂದರೆ ಸಂಗೀತ, ಸಂಗೀತೆ. ಹಾಡು ಚೆನ್ನಾಗಿದೆ ಅಂದರೆ ಸಾಲದು, ಸಾಲು ಚೆನ್ನಾಗಿದೆ ಸಾಲದು, ಅರ್ಥನೂ ಚೆನ್ನಾಗಿದೆ ಅದು ಸಾಲದು. ಈಗ ಇಡೀ ಹಾಡು ತುಂಬ ಚೆನ್ನಾಗಿದೆ. ಆ ಇಡೀ ಆ ಶ್ಲೋಕ ಒಳಗಡೆ ಹೋದರೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅದು ನನ್ನನ್ನು ಜ್ಞಾಪಿಸುತ್ತೆ, ನೀನು ಯಾರು ಅಂತ. ಅದು ಯಾವುದು ನಮ್ಮನ್ನು ನಮಗೆ ಜ್ಞಾಪಿಸುತ್ತೋ ಅದು ಉಳಿಯುತ್ತೆ ಒಳಗಡೆ. ಇಟ್ ರಿಮೈನ್ಸ್ ವಿತ್ ಯು. ಪದೇ ಪದೇ ಆ ಹಾಡನ್ನು ಅದು ಹೇಳಿಸುತ್ತೆ. ಅದೇ ನಿನ್ನ ಹೆಸರಾಗತ್ತೆ. ನಿನ್ನ ಹೆಸರು ಮರ್ತೋಗುತ್ತೆ, ಅದೇ ನಿನ್ನ ಹೆಸರಾಗತ್ತೆ. ನೀನು ಅದಾಗ್ಬಿಡ್ತೀಯ, ಅದು ನೀನಾಗತ್ತೆ. ಆ ಥರ ಒಂದೊಂದು ಶ್ಲೋಕನೂ ಭಗವದ್ಗೀತೆಯಲ್ಲಿ ಬಹಳಷ್ಟು ಆಳವಾಗಿ ಕರ್ಕೊಂಡೋಗುತ್ತೆ. ಇಮ್ಮಿಡಿಯೇಟಾಗಿ ಯು ಕ್ಯಾನ್ ಫೀಲ್ ದಿ ಕ್ವಾಲಿಟಿ ಆಫ್ ದಿ ಮೈಂಡ್ ಬಿಕಾಸ್ ಆಫ್ ದಿ ಕ್ವಾಲಿಟಿ ಆಫ್ ನಾಲೆಡ್ಜ್. ದ ಮೈಂಡ್, ದ ಕ್ವಾಲಿಟಿ, ಸ್ವಭಾವ ಚೇಂಜ್ ಆಗಿರುತ್ತೆ. ಮೈಂಡ್ದು ಮ್ಯಾಟರ್ ಚೇಂಜ್ ಆಗಿರುತ್ತೆ. ಮೈಂಡ್ದು ಎಲಿಮೆಂಟ್ ಚೇಂಜ್ ಆಗಿರುತ್ತೆ. ಮೈಂಡ್ದು ಅಣುಗಳು, ಎಲಿಮೆಂಟ್ಸು, ಮೈಂಡ್ ಯಾವುದ್ರ ಯಾವ ಸಬ್ಸ್ಟೆನ್ಸಿಂದಾಗಿದೆ ಆ ಸಬ್ಸ್ಟೆನ್ಸ್ ಗುಣನೇ ಚೇಂಜ್ ಆಗೋಗಿರುತ್ತೆ. ಅಷ್ಟು ಆಳ ಭಗವದ್ಗೀತೆ.